ನಾವು ಯೂಶ್ವಲಿ ಮೆಡಿಕಲ್ ಸ್ಟೋರ್ಗೆ ಏನಕ್ಕೆ ಹೋಗ್ತೀವಿ? ಮಾತ್ರೆ ತೊಗೊಳಕ್ಕೆ. ಎಸ್ಪೆಷಲಿ ಹೆಣ್ಮಕ್ಳು ಮೆಡಿಕಲ್ ಸ್ಟೋರ್ಗೆ ಏನು ಹೋಗ್ತಾರೆ? ಮಾತ್ರೆ ತೊಗೊಳಕ್ಕೋ ಅಥವಾ ಅವ್ರಿಗೆ ಬೇಕಾಗಿರುವಂತಹ ಸ್ಯಾನಿಟರಿ ಪ್ಯಾಡ್ಸ್ ತೊಗೊಳಕ್ಕೋ ಅಥವಾ ಶೀತ ನೆಗಡಿ ಕೆಮ್ಮು ಜ್ವರ ಬಂದಿದ್ರೆ ಯೂಶ್ವಲಿ ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಮೆಡಿಕಲ್ ಸ್ಟೋರನ್ನೇ ರೆಫರ್ ಮಾಡ್ತಾರೆ. ಅಲ್ಲೇ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆಯನ್ನು ತೊಗೋತಾರೆ. ಮೆಡಿಕಲ್ ಸ್ಟೋರ್ ಬಗ್ಗೆ ಇಷ್ಟೊಂದು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಕ್ರಿಮಿ ಕೀಟಾಗಿನ ಒಂದು ಕಚಡ ಮನಸ್ಥಿತಿ ಇರುವಂತಹ ಒಬ್ಬ ವ್ಯಕ್ತಿಯ ಕಥೆಯನ್ನು ನಾನು ಇವತ್ತು ಹೇಳೋಕೆ ಹೊಂಟಿದ್ದೀನಿ. ಇನ್ನೂ ಹೇಳಬೇಕು ಅಂತಂದರೆ ಕಲಿಯುಗದ ರಾಕ್ಷಸನ ಕಥೆಯನ್ನು ನಾನು ನಿಮ್ಗೆ ಹೇಳೋಕೆ ಹೊಂಟಿದ್ದೀನಿ. ಕಲಿಯುಗದಲ್ಲಿ ರಾಕ್ಷಸರು 16 ತಲೆಗಳನ್ನು ಇಟ್ಕೊಂಡಿಲ್ಲ, ಕೋರೆ ಹಲ್ಲುಗಳನ್ನು ಬಿಟ್ಕೊಂಡಿಲ್ಲ. ಈ ರಾಕ್ಷಸರು ಎಂಥ ಮನಸ್ಥಿತಿ ಇರುತ್ತೆ ಅಂತಂದರೆ ನಮ್ಮ ಪಕ್ಕದ ಪ್ರಜ್ವಲ್ ರೇವಣ್ಣನಿಗಿತ್ತಲ್ಲ ಅಂತಹ ಕಾಯಿಲೆ, ಮಾನಸಿಕ ಕಾಯಿಲೆ ಇರುವಂತಹ ಈ ಒಂದು ರಾಕ್ಷಸರ ಬಗ್ಗೆ ನಾನು ಆಗಾಗ ಧ್ವನಿ ಎತ್ತುತ್ತಾನೆ ಇರ್ತೀನಿ. ಇನ್ನೂ ಮುಂದಕ್ಕೂ ಕೂಡ ಎತ್ತುತ್ತಾನೆ ಇರ್ತೀನಿ. ಮೆಡಿಕಲ್ ಸ್ಟೋರಿಗೆ ಬರುವಂತಹ ನಿಸ್ಸಹಾಯಕ ಹೆಣ್ಣು ಮಕ್ಕಳೇ ಇವನಿಗೆ ಟಾರ್ಗೆಟ್. ಈ ಒಂದು ವಿಕೃತ ಕಾಮಿಯ ಬಗ್ಗೆ ತಿಳಿದ್ರೆ ನಿಮಗೆ ಸಿಟ್ಟಂತೂ ಬಂದೇ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ. ಇವತ್ತು ನಾವು ಕಲಿಯುಗದಲ್ಲಿ ತುಂಬ ಮಾಡ್ರನ್ ಯುಗ ಜನ್ರೇಷನಲ್ಲಿ ಬದುಕ್ತಾ ಇದ್ದೀವಿ. ಆದರೆ ಇಂತಹ ಕಾಮದಾಟಗಳು ಎಷ್ಟರ ಮಟ್ಟಿಗಿದೆ ಅಂತಂದರೆ ಯಾರೂ ಸಹ ಊಹೆ ಮಾಡೋಕ್ಕೂ ಕೂಡ ಆಗಲ್ಲ. ಅಷ್ಟರ ಮಟ್ಟಿಗೆ ಇವನ ಕಾಮದಾಟ ಇದೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ವಿಡಿಯೋಗಳನ್ನೆಲ್ಲ ಮಾಡ್ಕೊಳ್ಳೋ ಅಂಥದ್ದು. ಈ ಒಂದು ಅವನೇನು ಲೈಂಗಿಕ ಕ್ರಿಯೆಯನ್ನು ಮಾಡ್ತಾನೆ, ಈ ನಿಸ್ಸಹಾಯಕ ಹೆಣ್ಣು ಮಕ್ಕಳು ಅವನ ಮಾಡಿರುವಂಥದ್ದನ್ನ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಆಗಾಗ ನೋಡೋದಂತೆ. ಆ ನೋಡೋದೇನೋ ಬಿಡಿ, ಈ ಅವನ ಸ್ನೇಹಿತರು ಕಳಿಸೋದಂತೆ. ಇವತ್ತು ಸಾಕಷ್ಟು ಹೆಣ್ಣು ಮಕ್ಕಳ ಮಾನಹರಣ ಆಗಿದೆ. ಅವರ ಜೀವನ ಅಸ್ತವ್ಯಸ್ತವಾಗೋಗಿದೆ. ಈಗ ಅವರ ಜೀವನ ಕೊನೆ ಯಾರು? ಇವನ ಹೆಸರೇ ಅಮ್ಜದ್ ಅಂತೇಳಿ. ಅವನ ಧಾರ್ಮಿಕ ಭಾವನೆ, ಅವನ ಧಾರ್ಮಿಕ ಸಂಸ್ಕೃತಿ, ಅವನ ಧಾರ್ಮಿಕ ಹಿನ್ನೆಲೆ ಇದೆಲ್ಲ ಬಿಟ್ಟು ಹೊರಗಿಂದ ನೋಡಿ ಇದಕ್ಕೆ ಲವ್ ಜಿಹಾದೋ ಅಥವಾ ಸೆಕ್ಸ್ ಜಿಹಾದೋ ಅಥವಾ ಇನ್ನೊಂದು ಯಾವುದೋ ಒಂದು ಜಿಹಾದ್ ಅಂತ ಹೆಸರು ಕಟ್ಟಬೇಡಿ ದಯವಿಟ್ಟು. ಇಂತಹ ಕಚಡ ಮನಸ್ಥಿತಿಗಳು ಹೇಗಿರ್ತವೆ ಅನ್ನೋದನ್ನು ನೋಡಿ. ದಾವಣಗೆರೆಯ ಚನ್ನಗಿರಿ ತಾಲೂಕಿನಲ್ಲಿ ಈ ವ್ಯಕ್ತಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರ್ತಾನೆ. ಹಮರ್ ಮೆಡಿಕಲ್ ಸ್ಟೋರ್ ಅಂತಾರೋ ಏನೋ ಅದ್ರ ಹೆಸರು. ಆ ಒಂದು ಮೆಡಿಕಲ್ ಸ್ಟೋರಲ್ಲಿ ಯಾರ್ಯಾರು ಹೆಣ್ಣು ಮಕ್ಕಳು ಬರ್ತಾರೆ ಅವ್ರನ್ನ ಪಟಾಯಿಸ್ಕೊಳ್ಳೋದು ಅಂತಂದರೆ ನಾನು ತುಂಬ ಲೋಕಲ್ ಭಾಷೆಯಲ್ಲಿ ಹೇಳಿದೆ. ಪಟಾಯಿಸ್ಕೊಳ್ಳೋದು ಅಂತಂದರೆ ಬಣ್ಣ ಬಣ್ಣದ ಮಾತುಗಳನ್ನು ಕಟ್ಟಿ ಹೆಣ್ಣು ಮಕ್ಕಳನ್ನು ಒಲಿಸಿಕೊಳ್ಳುವಂಥದ್ದು. ಈ ವ್ಯಕ್ತಿಗೆ ಸುಮಾರು 56-57 ವರ್ಷ ಅಂತೆ. ಅದೇಗ ಹೆಣ್ಣು ಮಕ್ಕಳು ಇವನು ನಂಬ್ತಾ ಇದ್ರು. ಹಮರ್ ಮೆಡಿಕಲ್ ಸ್ಟೋರ್ ನಡೆಸ್ತಾ ಇದ್ದ ವಿಕೃತಿಯ ಕೃತ್ಯಗಳನ್ನು ಭಾರಿ ವೈರಲ್ ಕೂಡ ಆಗ್ತಾ ಇದೆ. ಇವತ್ತು ಯಾವುದೇ ನ್ಯೂಸ್ ಪೇಪರ್ ನೋಡಿದ್ರು ನಿಮಗೆ ಆ ಒಂದು ನ್ಯೂಸ್ ಇದ್ದೇ ಇರುತ್ತೆ. ಇನ್ನು ನ್ಯೂಸ್ ಪೋರ್ಟಲ್ಸ್ ಆನ್ಲೈನಲ್ಲಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಇನ್ನು ಹೆಣ್ಣು ಮಕ್ಕಳ ವಿಡಿಯೋ ಇದೆಯಲ್ಲ ಲೈಂಗಿಕ ಕ್ರಿಯೆ ಮಾಡಿರುವಂಥದ್ದು, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋವಂಥದ್ದು. ಈಗ ಮೆಡಿಕಲ್ ಸ್ಟೋರ್ಗೆ ಬಂದು ಮಹಿಳೆಯರನ್ನು ಟಾರ್ಗೆಟ್ ಮಾಡ್ಕೊಳ್ಳೋದು, ಕದ್ದು ಮುಚ್ಚಿ ಅವರ ವೀಡಿಯೋಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋವಂಥದ್ದು, ತನಗೆ ಕ್ಲೋಸ್ ಆದ ಸಹಾಯಕ ಹೆಣ್ಣು ಮಕ್ಕಳ ಮೇಲೆ ಸೆಕ್ಸುವಲ್ ಅಸಾಲ್ಟನ್ನು ಮಾಡುವಂಥದ್ದು. ಅಮ್ಜದ್ಗೆ 57 ವರ್ಷ, 2 ಹೆಂಡತಿಯರು, 3 ಜನ ಮಕ್ಕಳಿದ್ರಂತೆ. ಅವರಲ್ಲಿ 2 ಹೆಣ್ಣು ಮಕ್ಕಳು. ಈಗ ಡಿಗ್ರಿ ಮುಗಿಸಿದರೆ ಈ ವಯಸ್ಸಿನಲ್ಲಿ ವಿಕೃತ ಕಾಮಿ ಶಾಲಾ ಬಾಲಕಿ ಒಬ್ಬಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಅಂದರೆ ಡಿಗ್ರಿ ಓದ್ತಿರೋ ಮಗಳಿರ್ಬೇಕಾದ್ರೆ ಶಾಲೆಗೆ ಹೋಗುವಂತಹ ಮಗಳು ಒಂದು ಚಿಕ್ಕ ಹೆಣ್ಣುಮಗುನ ಇವನು ಕರ್ಕೊಂಡೋಗಿ ರೇಪ್ ಮಾಡ್ತಾನೆ ಅಂತಂದರೆ ಇವನ ಮನಸ್ಥಿತಿ ಎಂಥ ಕಚಡವಾಗಿರಬೇಕು, ಎಂಥ ಕಿತ್ತೋದು ಲೋಫರ್ಗಳು ಇವರೆಲ್ಲ ಇರ್ಬೋದು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನಿನ್ನ ಬಾಲಕಿಯನ್ನು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ದೌರ್ಜನ್ಯ ಎಸಗಿರುವಂತಹ ದೃಶ್ಯವನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ. ಬಾಲಕಿ ಕೈ ಮುಗಿದು ಹತ್ರೂ ಕೂಡ ಬಿಡದಂತಹ ವಿಡಿಯೋದು. ನಿಜವಾಗ್ಲೂ ಆ ವಿಡಿಯೋ ನಾನು ಪ್ರಸಾರ ಮಾಡಲ್ಲ. ಯಾಕೆಂತಂದರೆ ಭಾಳ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ವರ್ಸ್ಟ್ ಆಗಿದೆ ಇವತ್ತು ನನ್ನ ಆ ಹೆಣ್ಣುಮಗು ಸ್ಥಿತಿ. ಆ ಹೆಣ್ಣುಮಗು ಇವಾಗ ಅದೆಲ್ಲ ವೈರಲ್ ಆಗ್ತಾ ಇದ್ದಂಗೆ ಅದು ಇವನು ನಾಪತ್ತೆ ಆಗೋಗಿದ್ದಾನೆ. ಹಿಂದೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಅಂತ ಹಿಂದೂ ಸಂಘಟನೆಗಳು ಕೆರಳಿದ್ದು ಚನ್ನಗಿರಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿವೆ. ಈ ಚನ್ನಗಿರಿ ಪೊಲೀಸರು ಇದೆಯಲ್ಲ, ಅವರು ಸೊಮೋಟೋ ಕೇಸನ್ನು ಹಾಕಿ ಕಾಲಮ್ ನಂಬರ್ 67, 67A, 67B IT ಆ್ಯಕ್ಟ್ ಕೆಳಗೆ, ಮತ್ತು ಕಲಮ್ 77, 294, 64 BNS ಆ್ಯಕ್ಟ್ ಕೆಳಗೆ, ಮತ್ತು ಕಲಮ್ 46 ಮತ್ತು 14, 15 ಫೋಕ್ಸೋ ಆ್ಯಕ್ಟ್ ಕೆಳಗೆ 2012 ಹತ್ಯಾ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಆರೋಪಿಯ ವಿಡಿಯೋ ವೈರಲ್ ಮಾಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇರುವಂಥ ವಿಚಾರ. ಆರೋಪಿ ಮೇಲೆ ಫೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿಯ ಪೈಶಾಚಿಕ ಕೃತ್ಯ ಕೂಡ ಈಗ ಇಡೀ ರಾಜ್ಯ ಸುದ್ದಿ ಮಾಡ್ತಾ ಇದೆ. ದಾವಣಗೆರೆ ಅಂತಂದರೆ ಅದು ಪಕ್ಕದ ರಾಜ್ಯ ಅಲ್ಲ, ಅದು ಪಕ್ಕದ ದೇಶ ಅಲ್ಲ, ನಮ್ಮ ಪಕ್ಕದ ಜಿಲ್ಲೆ. ನಾವು ತುಂಬ ಹತ್ರದಲ್ಲಿದ್ದೀವಿ.
ಒಂದು 4-5 ಅವರ್ 6 ಅವರ್ ಜರ್ನಿ ಮಾಡಿದ್ರೆ ದಾವಣಗೆರೆಗೆ ಹೊರ್ಟೋಗ್ತೀವಿ. ಇವತ್ತು ಅಂತಹ ಜಿಲ್ಲೆಯಲ್ಲಿ ಈ ಥರ ಒಂದು ಕೃತ್ಯ ಆಗಿದೆ ಅಂತಂದರೆ ನಾವು ಭಾಳಷ್ಟು ಎಚ್ಚರಿಕೆಯಿಂದ ನಮ್ಮ ಮಕ್ಕಳನ್ನು ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೂ ಡೌಟಿಂದ ನೋಡುವಂತಹ ಸ್ಥಿತಿಗೆ ನಾವೆಲ್ಲ ಬಂದ್ಬಿಟ್ಟಿದ್ದೀವಿ. ಇವರು ಹೇಗೆ ಪಟಾಯಿಸ್ತಾರೆ ಅಂತ ನಾವು ಯೋಚನೆ ಮಾಡಿದ್ರೆ ಒಂದೊಂದು ಸಲ ಅನಿಸುತ್ತೆ ನಮ್ಮ ಹೆಣ್ಣುಮಕ್ಕಳೇ ಸರಿ ಇಲ್ವೋ ಅಥವಾ ಆ ನನ್ನ ಮಕ್ಕಳು ಸರಿ ಇಲ್ವೋ, ನನಗೆ ಅರ್ಥನೇ ಆಗಲ್ಲ ಕೆಲವು ಸಲ ಯಾವ ರೀತಿ ಇವರು ನಂಬಿಡ್ತಾರೆ. ಆ ಬಾಲಕಿದೇನೋ ಬಿಡಿ ಫೋರ್ಸ್ಫುಲಿ ಮಾಡ್ದ, ಇನ್ನೊಂದಷ್ಟು ಜನ ಹೆಣ್ಮಕ್ಳುಗಳದ್ದು ಅವ್ರು ಯಾಕೆ ಇವನಿಗೆ ಒಪ್ಕೊಂಡ್ರು, ಇವ್ನಿಗೆ ಯಾಕೆ ಸಹಕರಿಸಿದ್ರು ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ದುಡ್ಡಿನ ಆಸೆ ತೋರಿಸ್ತಾನೋ ಅಂದರೆ ದುಡ್ಡು ಅಷ್ಟರ ಮಟ್ಟಿಗೆ ಇಳಿಸುತ್ತಾ ಅಂತಲೂ ನನಗೆ ಅನ್ಸುತ್ತೆ ಒಂದೊಂದ್ಸತಿ. ಈ ಒಂದು ಯುಗ ಅಂತ್ಯ ಆಗ್ತಾ ಇದೆ ಅಂತ ಕೆಲವೊಂದಷ್ಟು ಚಾನಲ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ನಾನು ನೋಡಿದೆ. ಇದು ಯುಗಾರಂಭ, ಇನ್ನು ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀವಿ ನಾವು. ಇನ್ನೂ ಭಾಳಷ್ಟು ನೋಡಬೇಕಾಗಿದೆ. ಭಾಳಷ್ಟು ನೋಡಬೇಕಾಗಿರೋಂತಹ ಸ್ಥಿತಿಗೆ ನಾವು ಬರಬಾರ್ದು ಅಂತ ನನಗೂ ಅನಿಸುತ್ತೆ. ಇದಕ್ಕಾಗಿ ನಾವೇನು ಮಾಡಬಹುದು, ಇಂಥ ವಿಚಾರಗಳಿಗೆ ಹೇಗೆ ನಾವು ಇದನ್ನು ಕಟ್ಟಾಕ್ಬೋದು ಅನ್ನೋದನ್ನು ನಾವೆಲ್ಲರೂ ಗಟ್ಟಿ ಧ್ವನಿಯಿಂದ ಮಾತಾಡಬೇಕು, ಗಟ್ಟಿ ಧ್ವನಿಯಿಂದ ಇದನ್ನು ಹೋರಾಡಬೇಕು. ಈ ಒಂದು ಪೈಶಾಚಿಕ ಕೃತ್ಯ ಮೆರೆದವನ್ನ ಸಂಹಾರ ಆಗಲೇಬೇಕು ಅನ್ನುವಂಥದ್ದು ನನ್ನೆಲ್ಲರ ಉದ್ದೇಶ. ಇಂಥವ್ರಿಗೆ ಕೋರ್ಟಿಗೆ ಕರ್ಕೊಂಡೋಗಿ ಶಿಕ್ಷೆ ಎಲ್ಲ ಕೊಡೋದಕ್ಕಿಂತ ಪೊಲೀಸರು ಎನ್ಕೌಂಟ್ರ್ ಮಾಡಿ ಬಿಸಾಕ್ಬಿಡ್ಬೇಕು. ಇಂಥವ್ರಿಗೆಲ್ಲ ಬದುಕ ಅರ್ಹತೆನೇ ಇಲ್ಲ ರೀ. 12-13 ವರ್ಷದ ಹೆಣ್ಣುಮಕ್ಕಳನ್ನು ಕೈ ಮುಗಿಸ್ಕೊತಾನೆ ಅಂತಂದರೆ ಅವನ ಮಾನಸಿಕತೆ ಏನ್ರಿ? ಅಲ್ಲ ರೀ, ಫಸ್ಟ್ ಆಫ್ ಆಲ್ ಮಾಡ್ತಿರೋದೇ ಅಲ್ಕ ಕೆಲಸ. ಅದರಲ್ಲಿ ಇವನು ವೀಡಿಯೋ ಮಾಡಿ ಇಟ್ಕೊಂಡು ಅದನ್ನು ನೋಡೋ ಅಂಥ ದೃಶ್ಯ ಏನು, ಅದು ಕೆಲವರಿಗೆ ಈ ಮಾನಸಿಕ ಅಸ್ವಸ್ಥರು ಏನು ನನಗೆ ಅರ್ಥನೇ ಆಗ್ತಾಯಿಲ್ಲ. ಯಾಕೆ ಇಷ್ಟರ ಮಟ್ಟಿಗೆ ಮನಸ್ಥಿತಿ ಬಂದುಬಿಟ್ಟಿದೆ? ಇಂಥವ್ರಿಗೆಲ್ಲ ಕಚಡ ಮನಸ್ಥಿತಿಗಳಿಗೆ ಸರಿಯಾದ ಬುದ್ಧಿಯನ್ನು ಪೊಲೀಸರು ಕಲಿಸಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.